ಇದೆ. ಅಂದ್ರೆ SIR ವಿಷಯದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಯಾದ ಹೇಳಿಕೆ ಕೊಡ್ತಾ ಇದೆ. SIR ಅನ್ನೋದು 1952 ಇಂದ ನಡ್ಕೊ ಬಂದಿದೆ. ಜವಾಹರ್ಲಾಲ್ ನೆಹರು ಮಾಡಿದ್ರೆ ರೈಟ್, ಇಂದಿರಾ ಗಾಂಧಿ ಮಾಡಿದ್ರೆ ರೈಟ್, ರಾಜೀವ್ ಗಾಂಧಿ ಮಾಡಿದ್ರೆ ರೈಟ್, ಮನಮೋಹನ್ ಸಿಂಗ್ ಮಾಡಿದ್ರೆ ರೈಟ್, ಅವರ ಕಾಲಖಂಡದಲ್ಲಿ ನಡೆದ್ರೆ ರೈಟ್, ಬಿಜೆಪಿ ಕಾಲಖಂಡದಲ್ಲಿ ನಡೆದ್ರೆ ರಾಂಗ್ ಅನ್ನೋದೇ ಅವರಲ್ಲಿ ಕಾಂಗ್ರೆಸ್ನೊಳಗೆ ಇವತ್ತು ಸ್ಪಷ್ಟತೆ ಇಲ್ಲ, ಅಥವಾ ಎಲ್ಲವನ್ನೂ ವಿರೋಧಿಸುವಂತ ವಿರೋಧಿ ಸಿಂಡ್ರೋಮು ಅವರಿಗೆ ಇದೆ ಅನ್ನೋದು ವ್ಯಕ್ತ ಆಗುತ್ತೆ. ಒಂದು ಕಡೆಗೆ ವಿರೋಧ ಮಾಡ್ತಾ ಇನ್ನೊಂದು ಕಡೆಗೆ ಇಲ್ಲಿರುವಂತ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ಉಪಯೋಗಿಸಿಕೊಂಡು SIR ನಲ್ಲಿ ದುರುಪಯೋಗ ಮಾಡದಂತೆ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೊರನೋಟಕ್ಕೆ ವಿರೋಧ ಮಾಡ್ತಾರೆ, ಒಳಗಡೆಗೆ ತನಗಿರುವ ಮೆಕ್ಯಾನಿಸಮ್ ಅನ್ನು ಉಪಯೋಗಿಸ್ಕೊಂಡು ಹಿಂದೆ ಒಮ್ಮೆ ಬೆಂಗಳೂರಿನಲ್ಲೇನೆ ದೊಡ್ಡ ಪ್ರಮಾಣದಲ್ಲಿ ಜಿಲೇಬಿ ಮತಗಳನ್ನು ಕಟ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ರು. ಒಂದೊಂದು ಬೂತ್ನಲ್ಲಿ 10, 15, 20 ಜಿಲೇಬಿ ಮತಗಳನ್ನ ಗುರುತಿಸಿ ಅವ್ರನ್ನ ಮತದಾರರ ಪಟ್ಟಿಯಿಂದ ಅವ್ರ ಸರ್ನೇಮನ್ನು ಆಧರಿಸಿ ಮತದಾರರ ಪಟ್ಟಿಯಿಂದ ಒಂದೊಂದು ಬೂತ್ನಲ್ಲಿ 15, 20 ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5-6 ಸಾವಿರ, ಸರಾಸರಿ 200 ಬೂತ್ ಇರುತ್ತೆ ಅಂತ ಲೆಕ್ಕ ಹಾಕಿದ್ರು. ಒಂದು ಬೂತ್ನಲ್ಲಿ 20 ವೋಟ್ ಕಟ್ ಮಾಡಿದ್ರೆ 4,000 ವೋಟ್ ಹೋಯ್ತು, 25 ವೋಟ್ ಕಟ್ ಮಾಡಿದ್ರೆ 5,000 ವೋಟ್ ಹೋಯ್ತು. ಈ ರೀತಿ ಮಾಡಿದ್ರು. ಆ ರೀತಿ ಷಡ್ಯಂತ್ರ ಆಗದಂತೆ ಎಚ್ಚರ ವಹಿಸಬೇಕು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಯಾಕೆ ಅದನ್ನು ಹೇಳಿದ್ರು ಅಂತ ಹೇಳಿದ್ರೆ, ಅವರ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ವರದಿಯನ್ನು ಆಧರಿಸಿ ಅವ್ರು ಹೇಳಿದ್ದಾರೆ. ಒಂದ್ ಕಡೆಗೆ ಸಿದ್ಧತೆಯನ್ನು ಮಾಡ್ತಾ ಅವರಿಗೆ ಬೇಕಾದ ಕಡೆಗಳಲ್ಲಿ ಕ್ಯಾಂಪನ್ನು ಹಾಕಿಸಿ SIRಗೆ ಬೇಕಾಗಿರ್ತಕ್ಕಂಥ ಮ್ಯಾಪಿಂಗ್ ಕೆಲಸವನ್ನು ಮಾಡಿಸ್ತಾ, ಇನ್ನೊಂದು ಕಡೆಗೆ ಹೊರನೋಟಕ್ಕೆ ನೆರೆಟಿವ್ ಸೆಟ್ ಮಾಡೋದಕ್ಕೆ, ನೆಗೆಟಿವ್ ನೆರೆಟಿವ್ ಸೆಟ್ ಮಾಡೋದಕ್ಕೆ ಒಂದು ಹೇಳಿಕೆಗಳನ್ನು ಕೊಡೋ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಎಚ್ಚರ ಇರಲಿ, ಇದರ ಮೈ ಮರಿಬೇಡಿ.